ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಯ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತಿನ ರೆಸಿಪಿ ಬಂದು ತಟ್ಟೆ ಇಡ್ಲಿ. ತಟ್ಟೆ ಇಡ್ಲಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹೇಳೋ ಮೆಜರ್ಮೆಂಟಲ್ಲಿ ನೀವು ಮಾಡಿದರೆ ಈಸಿಯಾಗಿ ಮಾಡ್ಬೋದು. ಹೋಟೆಲ್ನಲ್ಲಿ ಯಾವ ಥರ ಮಾಡ್ತಾರೆ ನೋಡಿ, ಅದೇ ಥರ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಕಾಯಿ ಚಟ್ನಿ ಮತ್ತು ಸಾಂಬಾರು ಮಾಡಿದರೆ ಆಯಿತು. ತುಂಬ ಅಂದರೆ ತುಂಬ ಈಸಿಯಾಗಿ, ಪದಾರ್ಥಗಳು ಕೂಡ ಜಾಸ್ತಿ ಬೇಕಾಗಲ್ಲ ಫ್ರೆಂಡ್ಸ್. ತುಂಬ ಈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ಇದಕ್ಕೆ ಬೇಕಾಗುವಂಥ ಸಾಮಾನು ನೋಡೋಣ ಬನ್ನಿ. ಹೇಗೆ ಮಾಡೋದು ಅಂತ ಕೂಡ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ತಟ್ಟೆ ಇಡ್ಲಿಗೆ ಬೇಕಾಗುವಂಥ ಪದಾರ್ಥಗಳನ್ನು ಇಟ್ಕೊಂಡಿದ್ದೇನೆ. ಏನೇನು ಬೇಕಪ್ಪ ಅಂತ ಹೇಳಿದರೆ, ಇಲ್ಲಿ ನಾನು ಉದ್ದಿನಬೇಳೆ ಯಾವ ಬೌಲಿಂದ ತೊಗೊಂಡಿದ್ದೇನೆ ಕಪ್ಪಿಂದ, ಅದೇ ಕಪ್ಪಿಂದ ನಾನು ಇಲ್ಲಿ ಇಡ್ಲಿ ಅಕ್ಕಿ ತೊಗೊಂಡಿದ್ದೇನೆ. 2 ಕಪ್ಪು ಇಡ್ಲಿ ಅಕ್ಕಿ ತೊಗೊಂಡಿದ್ದೇನೆ. 1 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೇನೆ. ಉದ್ದಿನಬೇಳೆ ಇಲ್ಲ ಅಂದರೆ ಉದ್ದಿನ ಕಾಳು ಕೂಡ ತೊಗೋಬೋದು. ನಾನು ಇಲ್ಲಿ ಉದ್ದಿನ ಕಾಳು ಇತ್ತು, ಅದನ್ನು ತೊಗೊಂಡಿದ್ದೇನೆ. ಉದ್ದಿನ ಕಾಳು ಯಾವ ಬೌಲಿಂದ ತೊಗೊಂಡಿರ್ತೀವಿ ಅದೇ ಬೌಲಿಂದ 1/4 ಕಪ್ಪಷ್ಟು ಅವಲಕ್ಕಿ, 1/4 ಕಪ್ಪಷ್ಟು ಸಬ್ಬಕ್ಕಿ, ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತೆಕಾಳು. ಬೇಕಾದರೆ ನೀವು ಇಲ್ಲಿ ಸೋಡಾ ಪುಡಿ ಯೂಸ್ ಮಾಡ್ಬೋದು, ಮತ್ತು ಒಂದು ಸ್ವಲ್ಪ ಎಣ್ಣೆ. ಇಷ್ಟಿದ್ರೆ ಆಯಿತು. ಇಲ್ಲಿ ನೋಡಿ, ನಾನು 2 ಬೌಲ್ನಷ್ಟು ಅಕ್ಕಿ ಹಾಕಿದೆ. ಇದಕ್ಕೆ ಈಗ 1 ಬೌಲು ಉದ್ದಿನಬೇಳೆ ಹಾಕ್ತೀನಿ. ಮೆಜರ್ಮೆಂಟ್ ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ. ಇದೇ ಮೆಜರ್ಮೆಂಟಲ್ಲಿ ನೀವು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಅಕ್ಕಿ, ಉದ್ದಿನಬೇಳೆ, ಮೆಂತೆಕಾಳು 3 ಸೇರಿಸಿ ಈಗ ನಾನು 2 ರಿಂದ 3 ಸತಿ ಕ್ಲೀನ್ ಮಾಡಿ ಇದನ್ನು ನಾನು ಇಲ್ಲಿ ತೊಳಿತೇನೆ. ಈಗ ನೋಡಿ, ಇಲ್ಲಿ ತೊಳೆದು ತಂದಿಟ್ಟೆ. ಇಲ್ಲಿ ಇನ್ನೊಂದು ಬೌಲಿಗೆ ನಾನು ಸಬ್ಬಕ್ಕಿ ಮತ್ತು ಅವಲಕ್ಕಿ ಒಟ್ಟಿಗೆ ತೊಳಿತೀನಿ. ಯಾಕಂದರೆ ಮೊದಲಿಗೆ ಅಕ್ಕಿ ಒಟ್ಟಿಗೆ ಹಾಕಿದರೆ 2 ಸೂಕ್ಷ್ಮವಾದ ಪದಾರ್ಥ ಇರೋದ್ರಿಂದ ಇದನ್ನು ಬೇರೆ ನಾನಿಲ್ಲಿ ಕ್ಲೀನ್ ಮಾಡಿ ತೊಳ್ಕೊಂಬಂದು ಇಲ್ಲಿ ಅವಲಕ್ಕಿ ಮತ್ತು ಸಬ್ಬಕ್ಕಿ ಅಕ್ಕಿಗೆ ನಾನು ಸೇರಿಸ್ತಾ ಇದ್ದೀನಿ. ನೋಡಿ, ಇದು ಮಿನಿಮಮ್ 6 ರಿಂದ 8 ಗಂಟೆಗಳ ಕಾಲ ನೆನಿಬೇಕಾಗುತ್ತೆ. ನಾವು ನಾಳೆ ಬೆಳಗ್ಗೆ ನಾವು ತಟ್ಟೆ ಇಡ್ಲಿ ಮಾಡ್ತೀವಿ ಅಂದರೆ ಇವತ್ತು ಬೆಳಗ್ಗೆ ನೆನೆ ಇಡಬೇಕಾಗುತ್ತೆ ಅಕ್ಕಿ. ಇದನ್ನು 6 ರಿಂದ 8 ಗಂಟೆಗಳ ಕಾಲ ನೆನೆ ಇಡ್ತೀನಿ ನಾನು. ಹೀಗೆ ಇದನ್ನು ನೋಡಿ, ಈಗ ನೆನೆ ಇಟ್ಟೆ. ಈಗ ಇದು ನಾನು 6 ರಿಂದ 8 ಗಂಟೆಗಳ ಕಾಲ ಆದ ನಂತರ ತೆಗಿತಾ ಇದ್ದೀನಿ. ನೋಡಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ. ನೀರಿದೆ. ನಾನು ಮೇಲ್ಗಡೆದು ಸ್ವಲ್ಪ ಇದ್ರ ಮೇಲ್ಗಡೆದು ಬಸ್ದಿದ್ದೆ, ಹಾಗಾಗಿ ಫುಲ್ ನೆನೆದಿದೆ. ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ. ಅವಲಕ್ಕಿ ಅಂತೂ ಫುಲ್ ಹಿಟ್ಟಿನ ಥರ ಅಷ್ಟು ನೆನೆದ್ಬಿಟ್ಟಿದೆ. ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ನಾನಿಲ್ಲಿ ಇದನ್ನೆಲ್ಲ ಈಗ ನೈಸಾಗಿ ರುಬ್ಕೋತೀನಿ. ಯಾವ ಥರ ಅಂದರೆ ನಾವು ದೋಸೆ ಹಿಟ್ಟೆಲ್ಲ ರುಬ್ತೀವಿ ನೋಡಿ, ಆ ಥರ. ಇದಕ್ಕೆ ನೀರು ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ಮತ್ತು ಅವಲಕ್ಕಿ ಇದು ಇರೋದ್ರಿಂದ ಸಬ್ಬಕ್ಕಿ ಒಂದು ಸ್ವಲ್ಪ ನೀರಿದು ಜಾಸ್ತಿ ಹಿಡಿಯೋದಿಲ್ಲ, ಕಮ್ಮಿನೇ ಹಿಡಿಯುತ್ತೆ ಅಂತ ಹೇಳ್ಬೋದು. ಈ ಥರ ನಾನೀಗ ದೋಸೆ ಹಿಟ್ಟಿನ ಥರ ರುಬ್ತೇನೆ. ಇದೆಲ್ಲ ರುಬ್ಬಿದ ಮೇಲೆ ಈಗ ನಾನು ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಈಗ ಹಿಟ್ಟನ್ನು ನಾನೆಲ್ಲ ರುಬ್ಬಿದ ಮೇಲೆ ಸ್ವಲ್ಪ 1 ರಿಂದ 2 ನಿಮಿಷಗಳ ಕಾಲ ಈ ಥರ ಪಟ್ ಪಟ್ ಅಂಥೇಳಿ ಕೈಯಿಂದ ನಾವು ಇದನ್ನು ಮಾಡಬೇಕಾಗುತ್ತೆ. ಅಂದರೆ ಹಿಟ್ಟು ಹುಳಿ ಬರೋದು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂಥೇಳಿ ಅಷ್ಟೇ. ಮತ್ತು ನಾನು ಇನ್ನೇನು ಮಾಡ್ತಾಯಿದ್ದೀನಿ, ಇವು ಉಪ್ಪನ್ನು ಕೂಡ ನೈಟೇ ಹಾಕಿಡ್ತೇನೆ. ನಾನೇನು ಬೆಳಗ್ಗೆ ಉಪ್ಪು ಮಾಡುವಾಗ ಹಾಕೋದಿಲ್ಲ, ನಾನು ನೈಟ್ ಹಾಕ್ತೇನೆ. ಇಲ್ಲಿ ಸೋಡಾ ಪುಡಿ ನಾನು ಹಾಕಿಲ್ಲ ಈಗ, ಅದು ಆಪ್ಷನಲ್, ನಿಮಗೆ ತೋರಿಸಿರೋದು ಮಾತ್ರ. ಈಗ ನಾನು ನೈಟ್ ಎಲ್ಲ ಮುಚ್ಚಿಟ್ಟಿದ್ದೆ. ಈಗ ಬೆಳಗ್ಗೆ ನೋಡ್ತೇನೆ, ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಎಲ್ಲ ಹಿಟ್ಟು ತುಂಬ ಚೆನ್ನಾಗಿದೆ, ಉಬ್ಬಿ ಬಂದಿದೆ. ಈಗ ತಟ್ಟೆ ಇಡ್ಲಿ ಹಾಕೊಂಡು ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ, ನೊರೆಯಾಗಿ ಬಂದಿದೆ. ನಾನಿಲ್ಲಿ ಸೋಡಾ ಪುಡಿ ಆಗಲಿ ಏನೋ ಆಗಲಿ ಏನನ್ನು ಬಳಸಿಲ್ಲ. ನಾನು ಹೇಳಿರೋಂಥ ಮೆಜರ್ಮೆಂಟಲ್ಲಿ ನೀವು ಮಾಡಿದರೆ ತುಂಬ ಸ್ಮೂತಾಗಿ ತಟ್ಟೆ ಇಡ್ಲಿ ಅಷ್ಟು ಚೆನ್ನಾಗಿ ಬರ್ತವೆ. ಈಗ ತಟ್ಟೆ ಇಡ್ಲಿ ನಾನಿಲ್ಲಿ ಸೋಡಾ ಪುಡಿ ಈಗಲೂ ಕೂಡ ತೋರಿಸ್ತಾ ಇದ್ದೀನಿ. ನಾನು ಸೋಡಾ ಪುಡಿ ಹಾಕಿಲ್ಲ, ನಿಮಗೆ ಅದು ಆಪ್ಷನಲ್ ಆಗಿ ತೋರಿಸ್ತಾ ಇದ್ದೀನಿ ಮಾತ್ರ. ಸೋಡಾ ಪುಡಿ ಹಾಕದೇನೆ, ಏನೋ ಹಾಕದೇನೆ ನಾವು ಇಲ್ಲಿ ಓಟ್ಸ್ ಕೂಡ ಹಾಕದೇನೆ ನಾವು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆ ನೋಡಿ 4 ತಟ್ಟೆ ಇಡ್ಲಿ ಪ್ಲೇಟ್ ಇದೆ ನಂದು ಸ್ಟ್ಯಾಂಡಿಗೆ. ಈಗ ಅದಕ್ಕೆಲ್ಲ ನಾನು ಎಣ್ಣೆ ಹಚ್ಕೋತೀನಿ. ಸ್ವಲ್ಪ ಎಣ್ಣೆ ಹಚ್ಚಬೇಕಾಗುತ್ತೆ, ಅಂದರೆ ಈ ಇಡ್ಲಿ ಚೆನ್ನಾಗಿ ಬೇಗ ಬಿಡುತ್ತೆ, ಕಚ್ಕೊಳ್ಳಲ್ಲ. ಅದಕ್ಕೆ ಅಂತೇಳಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಕೈಯಿಂದ ಸವರ್ಕೊಳ್ಳಿ. ಬ್ರಷ್ ಇದ್ದರೆ ಅದರಿಂದ ನೀವು ಸವರ್ಬೋದು. ನನ್ನ ಹತ್ರ ಬ್ರಷ್ ಇರಲಿಲ್ಲ, ಕೈಯಿಂದನೇ ನಾನು ಇಲ್ಲಿ ಪ್ಲೇಟಿಗೆಲ್ಲ ಸವರ್ತಾ ಇದ್ದೀನಿ ಎಣ್ಣೆ. ಈಗ ಇದಕ್ಕೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಪ್ಪ ಅಂದರೆ, ಎಲ್ಲದಕ್ಕೂ ನೋಡಿ ಎಣ್ಣೆ ಸವರು ಬಿಟ್ಟಿಟ್ಟಿದ್ನೆಲ್ಲ
ನಾನು ಬಾಳೆ ಎಲೆನ ಕಟ್ ಮಾಡಿದ್ದೇನೆ, ಪ್ಲೇಟ್ ಸೈಜನ್ನೇ ಬಾಳೆ ಎಲೆ ಕಟ್ ಮಾಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಬಾಳೆ ಎಲೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ, ತಟ್ಟೆ ಇಡ್ಲಿ. ಮತ್ತು ಇನ್ನೊಂದು ಏನು ಗೊತ್ತಾ, ಪ್ಲೇಟಿಗೆ ಹತ್ತುವುದಿಲ್ಲ. ಮಾಡಿದ ಸರ್ತಿಗೆ ಒಂದ್ಸತಿ ಪ್ಲೇಟ್ ತೊಳೆಯುವಂಥ ಅವಶ್ಯಕತೆ ಇರಲ್ಲ. ಈ ಥರ ಬಾಳೆ ಎಲೆ ಹಾಕಿ ಮಾಡಿದರೆ ಅಂತೂ ತಟ್ಟೆ ಇಡ್ಲಿ ಸೂಪರಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ ನಾನು ಅದಕ್ಕೆ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾನು ಇಲ್ಲಿ ತಟ್ಟೆ ಇಡ್ಲಿ ಹಾಕ್ತಾಯಿದ್ದೀನಿ. ನಾನು ಹಿಡಿದಿದ್ನೆಲ್ಲ ಸ್ಪೂನು, ಅದೇ ಸ್ಪೂನಿಂದ ಒಂದೂವರೆ ಚಮಚದಷ್ಟು ಹಾಕಿದ್ದೀನಿ ಪ್ಲೇಟಿಗೆ, 1.5 ಚಮಚದಷ್ಟು. ಈಗ ಎಲ್ಲದಕ್ಕೂ ನಾನು ಹಾಕಿ ರೆಡಿ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ್. ಇಲ್ಲಿ ತುಂಬ ಚೆನ್ನಾಗಿ ನೋಡಿ ಈ ಥರ ಪ್ರೆಸ್ ಮಾಡಬೇಕಾಗತ್ತೆ, ಸೈಡಿಗೆಲ್ಲ ಇದಾಗಿರೋದಿಲ್ಲ. ಈಗ ನಾನು ಏನು ಮಾಡ್ತೀನಿ, ಇದನ್ನು ತಟ್ಟೆ ಇಡ್ಲಿ ಸ್ಟ್ಯಾಂಡಿಗೆ ಹಾಕೊಂಡ್ಬಿಡ್ತೀನಿ. ನೋಡಿ ಒಂದೊಂದೇ ಪ್ಲೇಟು, ಒಂದು ಕಡೆ ಸೈಡಿಗೆ ಅದು ಸ್ಟ್ಯಾಂಡ ಓಪನ್ ಇರುತ್ತೆ, ಸೈಡಿಗೆ ಸರಿಸೋ ಹಂಗಿರುತ್ತೆ. ಅಲ್ಲಿ ನಾವು ಒಂದು ಕಡೆ ಸರಿಸಿ 3 ಕಡೆ ಓಪನ್ ಇರೋದಿಲ್ಲ, ಕ್ಲೋಸ್ ಇರುತ್ತೆ. ನೋಡಿ ಈ ಥರ ಒಂದೊಂದಾಗಿ ಇಡಬೇಕಾಗತ್ತೆ. ಈ ಥರ ನೋಡಿ ಇಟ್ಟನೆಲ್ಲ ಈಗ ಅಲ್ಲಿ ನಮಗೆ ಒಂದು ಆ ಥರ ಸರಿಸ್ಬಿಟ್ರೆ ಆಯ್ತು, ಅದು ಪ್ಯಾಕ್ ಆಗುತ್ತೆ. ಈಗ ಯಾವ ಕಡೆಯಿಂದನೂ ಪ್ಲೇಟ್ ಬೀಳೋದಿಲ್ಲ ಫ್ರೆಂಡ್ಸ. ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಆಲ್ರೆಡಿ ನೀರು ಕುದಿಲಿಕ್ಕಿಟ್ಟಿದ್ದೆ. ನನ್ನ ಹತ್ರ ಇರೋದು ತಂದೂರಿಯಲ್ಲಿ ನಾನು ತಟ್ಟೆ ಇಡ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ನಮ್ಮದು ಚಿಕ್ಕದಿದೆ, ಸ್ಟ್ಯಾಂಡ್ ಹಿಡಿಯೋದಿಲ್ಲ. ನೋಡಿ ನೀರು ಕುದೀತಾ ಇದೆ, ಅದರೊಳಗಡೆ ನಾನು ಸ್ವಲ್ಪ ನೀರು ಹಾಕಿಟ್ಟಿದ್ನೆಲ್ಲ ಕುದೀತಾ ಇದೆ. ಈಗ ತಟ್ಟೆ ಇಡ್ಲಿದು ಸ್ಟ್ಯಾಂಡ್ ಇಟ್ಟೆ. ಈಗ ಇದನ್ನು ನಾನು ಮಿನಿಮಮ್ 10 ನಿಮಿಷ ಆದರೂ ಬಿಡ್ತೇನೆ. ಒಂದು 8 ನಿಮಿಷ ಫುಲ್ ಹೈ ಫ್ಲೇಮಲ್ಲಿ ಬೇಯಿಸ್ಕೊತೇನೆ ತಟ್ಟೆ ಇಡ್ಲಿ, 1-2 ನಿಮಿಷ ಸ್ಲೋ ಉರಿಯಲ್ಲಿ ಬೇಯಿಸ್ತೇನೆ. ಈಗ ನೋಡಿ ಸ್ವಲ್ಪ ಇದನ್ನು ಈ ಥರ ನಾವು ಕೈಗೆ ಅಂಟತ್ತೆ ನೋಡಬೇಕು. ಇಲ್ಲ ಕೈಗೆ ಅಂಟದೇ ಇದ್ದರೆ ಇಡ್ಲಿ ಬೆಂದಿದೆ ಅಂಥೇಳಿ ಗೊತ್ತಾಗತ್ತೆ ನಮಗೆ. ಕೈಗೆ ಅಂಟ್ತಾ ಇಲ್ಲ. ನಾನೀಗ ಓಪನ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ಹೊರಗಡೆ ಇಡ್ತೀನಿ, ಹೊರಗಡೆ ಈಗ ತೆಗೆದು ಇಟ್ಬಿಡ್ತೇನೆ. ಇಲ್ಲಿ ಹೊರಗಡೆ ಇಟ್ಟ ಮೇಲೆ ಸ್ಟ್ಯಾಂಡಿಂದ ಬೇರೆ ಬೇರೆ ಮಾಡ್ಕೊಳ್ಳೋನು, ಯಾಕಂದರೆ ಒಂದೊಂದಾಗೆ ತೆಗೆದಿಟ್ರೆ ಅದು ಒಂದು ಸ್ವಲ್ಪ ಆರುತ್ತೆ, ನಮಗೆ ತೆಗಿಲಿಕ್ಕೆ ಈಸಿ ಆಗುತ್ತೆ. 1-2 ನಿಮಿಷ ತಣ್ಣಗಾಗಬೇಕು ಪ್ಲೇಟೆಲ್ಲ. ಸ್ವಲ್ಪ ಕೈಯಲ್ಲಿ ನಮಗೆ ಪ್ಲೇಟ್ ಹಿಡಿಯೋ ಥರ ಆದರೆ ನಾವು ಬೇರ್ಪಡಿಸ್ಕೊಳ್ಳೋಕ್ಕೆ ಒಳ್ಳೆಯದಾಗುತ್ತೆ. ಇಡ್ಲಿನ ಹೊರಗಡೆ ತೆಗಿಲಿಕ್ಕೆ ಪ್ಲೇಟಿಂದ, ಇಲ್ಲಾಂದರೆ ಸುಡು ತೆಗಿಲಿಕ್ಕೆ ಹೋದರೆ ಕೈ ಸುಡು ಚಾನ್ಸ್ ತುಂಬ ಇರುತ್ತೆ. ನೋಡಿ ಇಲ್ಲಿ ನಾನೀಗ 1 ನಿಮಿಷ ಬಿಡ್ತೇನೆ. ಈಗ 1-2 ನಿಮಿಷ ನಾನು ಇಲ್ಲಿ ಬಿಟ್ಟಿದ್ದೆ. ಈಗ ಸ್ವಲ್ಪ ನಮಗೆ ಹಿಡಿಲಿಕ್ಕೆ ಬರುತ್ತೆ. ಈ ಥರ ನೀವು ಚಾಕು ತೊಗೊಂಡಾದ್ರೂ ಬಿಡಿಸ್ಕೋಬೋದು ಸೈಡಿಗೆ, ಇಲ್ಲಾಂದರೆ ಕೈಯಿಂದನೂ ಬಿಡಿಸ್ಬೋದು, ಈಸಿಯಾಗಿ ಬರುತ್ತೆ. ಯಾಕಂದರೆ ನಾವು ಬಾಳೆ ಎಲೆ ಹಾಕಿರೋದ್ರಿಂದ ಈ ಸತಿ ಪ್ಲೇಟಿಗೆ ಕೌಚ್ ಹಾಕಿ 1-2-3 ಸತಿ ಟ್ಯಾಪ್ ಮಾಡಿದರೆ ಸಾಕು, ಬಂದ್ಬಿಡುತ್ತೆ. ನೋಡಿ ಒಂದು ಚೂರು ಎಲ್ಲಿಯೂ ಅಂಟೋದಿಲ್ಲ ಬಾಳೆ ಎಲೆಗೆ. ಮತ್ತೆ ನಾವು ಈಸಿಯಾಗಿ ಮತ್ತೆ ತಟ್ಟೆ ಇಡ್ಲಿ ಹಾಕೋಬೋದು. ಅದಕ್ಕಾಗಿ ನೋಡಿ ಈ ಥರ ಬಿಡಿಸ್ಕೊಂಡ್ಬಿಟ್ರೆ ಆಯಿತು. ನೋಡಿ ತಟ್ಟೆ ಇಡ್ಲಿದು ಬಾಳೆ ಎಲೆ ಎಷ್ಟು ಈಸಿಯಾಗಿ ಬಂತಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ, ಸ್ಪಾಂಜಿಯಾಗಿದೆ ಇಡ್ಲಿ, ಮಾತ್ರ ಸೂಪರಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ತಟ್ಟೆ ಇಡ್ಲಿ ಹೋಟೆಲಲ್ಲಿ ಯಾವ ಥರ ಮಾಡ್ತಾರಲ್ಲ ಅದೇ ಥರ ನಾನು ಈಗ ಮನೆಯಲ್ಲಿ ಮಾಡಿ ತೋರಿಸಿದ್ದೀನಿ ನಿಮಗೆ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ. ನೋಡಿ ಸ್ಪಾಂಜಿಯಾಗಿ ಹೇಗಿದೆ ಇಡ್ಲಿ, ನೋಡಿ ಕಟ್ ಸಹ ಆಗೋದಿಲ್ಲ, ಸಬ್ಬಕ್ಕಿ ಹಾಕಿರೋದ್ರಿಂದ ವೈಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಇಲ್ಲಿ ನಾನು ಆಲ್ರೆಡಿ ಕಟ್ ಮಾಡಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ನಿಮಗೆ ಕಾಣ್ತಿರ್ಬೋದು. ನೋಡಿ ನಾನು ನಿಮ್ಮ ಮುಂದೆ ಕೂಡ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಅಷ್ಟು ಹತ್ತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇಡ್ಲಿಗೆ ಚಟ್ನಿ ಸಾಂಬಾರು ಕೂಡ ಮಾಡಿ ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿ ನಾನು ಇದೇ ಥರ ಮಾಡಿದ್ದೇನೆ. ಈಗ ತುಂಬ ಟೇಸ್ಟಿಯಾಗಿರುತ್ತೆ ಕೂಡ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.